ಮುಂದಿನ ಸುದ್ದಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ರಾಹುಲ್ ಗಾಂಧಿ ಕಡೆಗೆ ಈ ಬಣಗಳ ಆಸೆಗಳನ್ನು ಮುಖ್ಯಮಂತ್ರಿ ಬದಲಾವಣೆ ಹಾಗೂ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಈಗ ಒಂದಷ್ಟು ದಿನ ಸೈಲೆಂಟ್ ಆಗುತ್ತೆ, ಒಂದಷ್ಟು ದಿನ ಮುನ್ನೆಲೆಗೆ ಬರ್ತಿತ್ತು. ಉಪಚುನಾವಣೆಯ ಸಂದರ್ಭದಲ್ಲಿ ಸೈಲೆಂಟ್ ಆಯಿತು, ಪಂಚರಾಜ್ಯ ಚುನಾವಣೆಗಳ ಸಂದರ್ಭದಲ್ಲಿ ಸೈಲೆಂಟ್ ಆಯಿತು. ಈಗ ಎಲ್ಲವೂ ಮುಗಿದ ನಂತರ ಮತ್ತೆ ಚರ್ಚೆ ಭಾರಿ ಮುನ್ನೆಲೆಗೆ ಬಂದಿದೆ. ಈ ಬಾರಿ ಬಹಳಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇದೆ. ರಾಜ್ಯದ ಹಲವು ಶಾಸಕರು, ಹಲವು ಸಚಿವರಿಗೂ ದೆಹಲಿಯತ್ತ ಹಾರ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಆದರೆ ಏನೇನು ಸಂದೇಶ ಹೊತ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಇನ್ನೂ ಅಷ್ಟೇ ನಿಗೂಢವಾಗಿದೆ. ಇನ್ನು ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಖರ್ಗೆ ಹಾಗೂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ರು. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಸಹಕಾರ ನೀಡೋದಕ್ಕೆ ಧನ್ಯವಾದ ಹೇಳಿದ್ರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ನಿತ್ಯ ಚರ್ಚೆ ಆಗ್ತಾ ಇದೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಆದಷ್ಟು ಬೇಗ ಈ ಗೊಂದಲವನ್ನ ಬಗೆಹರಿಸಿ ಅಂತ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ಹೈಕಮಾಂಡ್ ಈ ವಿಚಾರದಲ್ಲಿ ಏನೆಲ್ಲ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳುತ್ತೆ, ಯಾಕಂತ ಹೇಳಿದ್ರೆ ಈಗ ನಾವೇ ನೋಡ್ತಾ ಇರುವಂತೆ ದಿನನಿತ್ಯ ಇದೇ ಗೊಂದಲದಲ್ಲಿ ದಿನ ದೂಡ್ತಾ ಇದ್ರೆ ಪಕ್ಷ ಹಾಗಾದ್ರೆ ಯಾವಾಗ ಕ್ಲಾರಿಟಿ ಕೊಡುತ್ತೆ? ಹಾಗಾಗಿ ಈಗ ಎರಡೂ ಬಣದವರು ಒತ್ತಡವನ್ನ ಹೇಳ್ತಾ ಇದ್ದಾರೆ. ಈಗಲಾದರೂ ಈ ರಿಸಲ್ಟ್ ಬಂದ ಮೇಲಾದರೂ ಮೇ 10ರ ಒಳಗೆ ಏನಾದರೂ ಸ್ಪಷ್ಟ ನಿಲುವನ್ನು ಹೈಕಮಾಂಡ್ ಪಡೆದುಕೊಳ್ಳುತ್ತಾ ಅಥವಾ ಕೊಡುತ್ತಾ ರಾಜ್ಯದ ಜನತೆಗೆ ಕಾದು ನೋಡಬೇಕು.